Hello, Namaste, welcome my dear viewers, subscribers, aspirants and my dearest students. ವೆಲ್ಕಮ್ ಟು ದ ಸೆಷನ್. ಗುಡ್ ನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡಿದ ದಿವಸದಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಕಡೆ ಕೇಳ್ತಾ ಇರೋವಂಥ ಮತ್ತು ಎಲ್ಲ ಕಡೆ ಕಾಣ್ತಾ ಇರುವಂತಹ ಒಂದೇ ಒಂದು ಹೆಸರು ದುರ್ಗಾಪ್ರಸಾದ್. ನೀವು ನನಗೆ ಫೋನ್ ಮಾಡಿದಾಗಲೂ ಅವ್ರ ಹೆಸರನ್ನೇ ಹೇಳ್ತೀನಿ, ಕಾಲೇಜಿಗೆ ಬಂದಾಗಲೂ ಅವ್ರನ್ನೇ ಕರೆಸಿ ಮಾತಾಡಿಸ್ತೀನಿ. ಯಾವುದೇ ವಿಡಿಯೋ ನೋಡಿ ದುರ್ಗಾಪ್ರಸಾದ್ ಅವರೇ ಮಾತಾಡ್ತಾರೆ. ಬಿಕಾಸ್ ಆಫ್ ವಿಚ್ ಈಗ ಏನಾಗಿದೆ ಅಂತಂದರೆ, ಕೆಲವು ಪೇರೆಂಟ್ಸ್ಗಳಿಗೆ, ಕೆಲವು ರಿಲೇಟಿವ್ಸ್ಗಳಿಗೆ, ಕೆಲವು ಸೆಲ್ಫ್ ಅಪಾಯಿಂಟೆಡ್ ಅಡ್ವೈಸರ್ಸ್ಗಳಿಗೆ ಸರ್ ಈ ದುರ್ಗಾಪ್ರಸಾದ್ ಒಬ್ರಿಗೇನ ಪ್ಲೇಸ್ಮೆಂಟ್ ಆಗಿರೋದು, ಅಥವಾ ಇದೇ ಪ್ರಶ್ನೆ ಇನ್ನೂ ಒಂಥರ ಕೇಳ್ತಾರೆ, ಸರ್ ಈ ದುರ್ಗಾಪ್ರಸಾದ್ ಅನ್ನೋದೇ ಒಂದು ಫೇಕ್ ಕ್ಯಾರೆಕ್ಟರಾ, ಅಥವಾ ಇದನ್ನು ನೀವೇ ಸೃಷ್ಟಿ ಮಾಡಿ ಟ್ರೈನಿಂಗ್ ಕೊಟ್ಟು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾರದ? ಈ ಥರ ಎಲ್ಲ ಕ್ವಶನ್ಸ್ನ ತಗೊಂಡೋಗಿ ಈ AME ವಿತ್ BSCನೇ ಸ್ಟಡಿ ಮಾಡಬೇಕು ಅಂತ ಡೆಡಿಕೇಟೆಡ್ ಆಗಿರ್ತಾರಲ್ಲ ಸ್ಟೂಡೆಂಟ್ಸು, ಅವರು ಕೇಳಿದ್ದಾರೆ. ಬಿಕಾಸ್ ಆಫ್ ವಿಚ್ ಈ AME ವಿತ್ BSCನೇ ಸ್ಟಡಿ ಮಾಡಬೇಕು ಅಂತ ಇರುವಂತಹ ಡೆಡಿಕೇಟೆಡ್ ಸ್ಟೂಡೆಂಟ್ಸ್ಗಳಿಗೆ ಈಗ ಡಿಮೋಟಿವೇಶನ್ ಶುರುವಾಗಿದೆ. ಅಂತಹ ಡೆಡಿಕೇಟೆಡ್ ಸ್ಟೂಡೆಂಟ್ಸ್ಗಳಿಗೋಸ್ಕರ ಫಸ್ಟ್ ಇಯರಲ್ಲೇ ಪ್ಲೇಸ್ಮೆಂಟ್ ಆಗಿರುವಂತಹ ಇನ್ನೂ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳನ್ನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಟು ಬಿಗಿನ್ ವಿತ್, ಜಸ್ಟ್ ಫಾರ್ ದ ಸೇಕ್ ಆಫ್ ಚೇಂಜ್, ವಿ ವಿಲ್ ಸ್ಟಾರ್ಟ್ ವಿತ್ ಅ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್. ಹಾಯ್, ಮೈಸೆಲ್ಫ್ ಕರುಣ್ಜಿ. ನಾನು ಬೇಸಿಕಲಿ ಚಾಮರಾಜನಗರದಿಂದ ಬಂದಿದ್ದೀನಿ. ನನ್ನ ಸೆಕೆಂಡ್ PU ಬ್ರೈಟ್ PU ಕಾಲೇಜ್ ಚಾಮರಾಜನಗರದಲ್ಲಿ ಕಂಪ್ಲೀಟ್ ಮಾಡಿದೆ. ನಾನು ಹಿಂದೂಸ್ತಾನ್ AME ಕಾಲೇಜ್ಗೆ July 7, 2025 ಜಾಯ್ನ್ ಆದೆ. ಜಾಯ್ನ್ ಆಗಿತ್ತು ಒಂದೇ ಮಂತ್ಗೆ ನನಗೆ ಏರ್ ಇಂಡಿಯಾ ಅನ್ನೋ ಕಂಪ್ನಿಗೆ ಪ್ಲೇಸ್ಮೆಂಟ್ ಆಯಿತು. ಚಾಮರಾಜನಗರ ಇಸ್ ಎ ರೂರಲ್ ಪಾರ್ಟ್ ಆಫ್ ಕರ್ನಾಟಕ. ರೂರಲ್ ಪಾರ್ಟಿಂದ ಬಂದಿರುವಂತಹ ಸ್ಟೂಡೆಂಟು ಫಸ್ಟ್ ಇಯರ್ಗೆ ಏರ್ ಇಂಡಿಯಾ ಅನ್ನೋ ಕಂಪ್ನಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಪ್ಲೇಸ್ಮೆಂಟ್ ಆಗಿದ್ದಾನೆ, ಸಕ್ಸೀಡ್ ಆಗಿದ್ದಾನೆ ಅಂತ ಗೊತ್ತಾಯಿತು. ಇದು ಗೊತ್ತಾದ ತಕ್ಷಣ ನೆಕ್ಸ್ಟ್ ಬರುವಂತಹ ಆಬ್ವಿಯಸ್ ಕ್ವಶನ್ ಏನು, ಸರ್ ವಾಟ್ ಅಬೌಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಕೇಳ್ತಾರೆ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟು ಸಕ್ಸೀಡ್ ಆಗ್ತಾರೋ ಇಲ್ವೋ ಅಂತ ಕೇಳ್ತಾ ಇದ್ದೀರಾ. ಕನ್ನಡ ಮೀಡಿಯಂ ಸ್ಟೂಡೆಂಟು ರಂಜನ್ ಬನ್ನಿ. ಹಾಯ್, ನಾನು ರಂಜನ್. ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಹಿಂದೂಸ್ತಾನ್ ಏವಿಯೇಷನ್ ಅಕಾಡೆಮಿಯಲ್ಲಿ AME ಮತ್ತು BSc ಕೋರ್ಸ್ನ ಪರ್ಸ್ಯೂ ಮಾಡ್ತಾ ಇದ್ದೀನಿ. ನಂದು 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಒಂದು ನಾನು ಕನ್ನಡ ಮೀಡಿಯಮಿಂದ ಓದ್ಕೊಂಡು ಬಂದಿದ್ದೀನಿ, ಮತ್ತು ಇನ್ನೊಂದು ನನಗೆ ಸಿಂಗಾಪುರಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಕನ್ನಡ ಮೀಡಿಯಮಿಂದ ಓದ್ಕೊಂಡು ಬಂದಂತಹ ಸ್ಟೂಡೆಂಟು ಇವತ್ತು ಸಿಂಗಾಪುರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಆಲ್ವೇಸ್ ರಿಮೆಂಬರ್ ಎ ಗೋಲ್ಡನ್ ರೂಲ್ ಇನ್ ಯುವರ್ ಲೈಫ್. ನೀವು ಜೀವನದಲ್ಲಿ ಒಂದು ಫೀಲ್ಡಲ್ಲಿ ಅಥವಾ ಒಂದು ಡೊಮೈನಲ್ಲಿ ಸಕ್ಸೀಡ್ ಆಗ್ತಿರೋ ಇಲ್ವೋ ಅನ್ನೋದು ನಿಮ್ಮ ಸ್ಕಿಲ್, ನಾಲೆಡ್ಜ್, ಟ್ಯಾಲೆಂಟ್, ಆ್ಯಟಿಟ್ಯೂಡ್, ಮೈಂಡ್ಸೆಟ್, ಕ್ಯಾಲಿಬರ್, ಹಾರ್ಡ್ ವರ್ಕ್ ಇದ್ರ ಮೇಲೆ ನಿಂತಿರುತ್ತೆ ಹೊರತು ನೀವು ಯಾವ ಊರಿಂದ ಬಂದಿದ್ದೀರಾ, ಯಾವ ಮೀಡಿಯಮಿಂದ ಓದ್ಕೊಂಡ್ ಬಂದಿದ್ದೀರಾ, ಯಾವ ಡಿಸ್ಟಿಕ್ಕಿಂದ ಬಂದಿದ್ದೀರಾ, ಯಾವ ಜಾಗದಿಂದ ಬಂದಿದ್ದೀರಾ, ಅಥವಾ ಯಾವ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೀರಾ, ಅಥವಾ ನೀವು ಮೇಲೋ ಫಿಮೇಲೋ ಅನ್ನೋ ನಿಮ್ಮ ಜೆಂಡರ್ ಮೇಲೆ ನಿಂತಿರಲ್ಲ. ಸ್ಪೀಕಿಂಗ್ ಅಬೌಟ್ ದ ಫೆಸಿಲಿಟೀಸ್ ಗಿವನ್ ಟು ದೀಸ್ ಕ್ಯಾಂಡಿಡೇಟ್ಸ್ ಹೂ ಆರ್ ಪ್ಲೇಸ್ಡ್ ಇನ್ ಸಿಂಗಾಪುರ್. ಟೋಟಲ್ ಆಗಿ 40 ಜನ ಸಿಂಗಾಪುರ್ಗೆ ಪ್ಲೇಸ್ಮೆಂಟ್ ಆಗಿದೆ ಥ್ರೂ ದ ಕ್ಯಾಂಪಸ್ ಇಂಟರ್ವ್ಯೂ. ಆತ ಕಂಪ್ನಿ ಹೆಸರು ಹೇಳಿಲ್ಲ, ರಂಜನ್ ಕಂಪ್ನಿ ಹೆಸರು ಹೇಳಿಲ್ಲ ನಿಮಗೆ, ನಾನು ಹೇಳ್ತಾ ಇದ್ದೀನಿ. ಕಂಪ್ನಿ ಹೆಸರು ST ಇಂಜಿನಿಯರಿಂಗ್ ಅಂತ. ST ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ಲಾರ್ಜೆಸ್ಟ್ MRO ಇನ್ ಸಿಂಗಾಪುರ್. ಟೋಟಲ್ ಆಗಿ 40 ಜನಕ್ಕೆ ಸಿಂಗಾಪುರ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಪ್ಲೇಸ್ಮೆಂಟ್ ಆಗಿದೆ. ಇವ್ರಿಗೆ ಕೊಟ್ಟಿರೋ ಫೆಸಿಲಿಟೀಸ್ಗಳ ಬಗ್ಗೆ ಮಾತಾಡೋದಾಯಿತು ಅಂತಂದರೆ, ಟು ಸ್ಟಾರ್ಟ್ ವಿತ್ ಸ್ಯಾಲರಿ, ದೇ ಆರ್ ಗೆಟ್ಟಿಂಗ್ 1 lakh rupees ಸ್ಯಾಲರಿ ಪರ್ ಮಂತ್, ಪ್ಲಸ್ ಸಿಂಗಲ್ BHK ಏರ್ ಕಂಡೀಷನ್ಡ್ ಅಪಾರ್ಟ್ಮೆಂಟ್ ವಿತ್ ಗ್ಯಾಸ್ ಕನೆಕ್ಷನ್, ವಿತ್ ಸ್ವಿಮ್ಮಿಂಗ್ ಪೂಲ್, ವಿತ್ ಜಿಮ್, ವಿತ್ ಪಾರ್ಟಿ ಹಾಲ್ ಫ್ರೀ, ಪ್ಲಸ್ ವರ್ಷಕ್ಕೆ 5 ಸಲ ಬೆಂಗಳೂರು ಟು ಸಿಂಗಾಪುರ್, ಸಿಂಗಾಪುರ್ ಟು ಬೆಂಗಳೂರು ಟು ಆ್ಯಂಡ್ ಫ್ರೋ ಏರ್ ಟಿಕೆಟ್ ಫ್ರೀ, ಪ್ಲಸ್ 20 lakh rupees ವರ್ತ್ ಹೆಲ್ತ್ ಇನ್ಶೂರೆನ್ಸ್ ಫ್ರೀ, ಪ್ಲಸ್ 1 CR 1 ಕೋಟಿ ವರ್ತ್ ಲೈಫ್ ಇನ್ಶೂರೆನ್ಸ್ ಫ್ರೀ, ಪ್ಲಸ್ ಸಾಟರ್ಡೆ ಸಂಡೇ ವೀಕ್ ಆಫ್. ಇದರ ಜೊತೆಗೆ ಅವರು ಉಳ್ಕೊಂಡಿರೋ ಜಾಗದಿಂದ ಕೆಲಸ ಮಾಡೋ ಜಾಗಕ್ಕೆ, ಕೆಲಸ ಮಾಡೋ ಜಾಗದಿಂದ ಉಳ್ಕೊಂಡಿರೋ ಜಾಗಕ್ಕೆ ಟು ಆ್ಯಂಡ್ ಫ್ರೋ ಟ್ರಾನ್ಸ್ಪೋರ್ಟೇಷನ್ ಫ್ರೀ, ಪ್ಲಸ್ ಒಂದು ಸಾಟರ್ಡೆ ಅವರು ವರ್ಕ್ ಮಾಡಿದ್ದಾಯ್ತು ಅಂದರೆ ಇಂಡಿಯನ್ ರುಪೀಸಲ್ಲಿ ದೇ ಆರ್ ಗೋಯಿಂಗ್ ಟು ಗೆಟ್ 8,000 rupees ಪರ್ ಡೇ ಆ್ಯಸ್ OT. ಒಂದು ಸಂಡೇ ಅವ್ರು ವರ್ಕ್ ಮಾಡಿದ್ದಾಯಿತು ಅಂತಂದರೆ ಇಂಡಿಯನ್ ರುಪೀಸಲ್ಲಿ ದೇ ಆರ್ ಗೋಯಿಂಗ್ ಟು ಗೆಟ್ 15,000 rupees ಆ್ಯಸ್ OT. 2 ಸಂಡೇ 2 ಸ್ಯಾಟರ್ಡೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಟೋಟಲ್ ಆಗಿ 46,000 ರೂಪಾಯಿ ಅಲ್ಲೇ ಆಗೋಯ್ತು. ಪ್ಲಸ್ 1 lakh rupees ಸ್ಯಾಲ್ರಿ, ಪ್ಲಸ್ ಅದರ್ ಅಲೋಯನ್ಸಸ್ಸು, ಪ್ಲಸ್ ಅಕಾಮಡೇಷನು, ಸಿಂಗಲ್ BHK ಏರ್ ಕಂಡೀಷನ್ ಹೋಮು, ಗ್ಯಾಸ್ ಕನೆಕ್ಷನು, ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಪಾರ್ಟಿ ಹಾಲು ಎಲ್ಲ ಫ್ರೀ, ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಟು ಆ್ಯಂಡ್ ಫ್ರೋ ಏರ್ ಟಿಕೆಟ್ ಎಲ್ಲ ಫ್ರೀ. 21 ವರ್ಷದ ಹುಡುಗ ಅಥವಾ ಹುಡುಗಿಗೆ ಇಷ್ಟೆಲ್ಲ ಸಂಬಳ ಕೊಟ್ಟು, ಇಷ್ಟೆಲ್ಲ ಫೆಸಿಲಿಟೀಸ್ಗಳು ಕೊಟ್ಟು, ಇಷ್ಟೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟರೆ ವಾಟ್ ಈಸ್ ದ ರೀಸನ್ ಟು ವರಿ? ಪ್ಲಸ್ ಇದ್ರ ಜೊತೆಗೆ ಸಿಂಗಾಪುರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ರೆಪ್ಯುಟೇಷನ್ ಬೇರೆ. ಇದ್ರ ಜೊತೆಗೆ ಪ್ಲಸ್ ಅಸ್ಯೂಮ್ ದಟ್ 10 ವರ್ಷ ಅವ್ರು ಸಿಂಗಾಪುರಲ್ಲಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್. 10 ವರ್ಷ ಅವ್ರು ಸಿಂಗಾಪುರಲ್ಲಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. 10 ವರ್ಷ ಆದಮೇಲೆ ಈಗ ಇಂಡಿಯಾಗೆ ಬರಬೇಕು. ಈಗ ನೀವೇ ಒಂದು ಕಂಪ್ನಿಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ದೀರಿ. ಕ್ಯಾಂಡಿಡೇಟ್ A ಅನ್ನೋನು 10 ವರ್ಷ ಇಂಡಿಯಾದಲ್ಲಿ ವರ್ಕ್ ಮಾಡಿದ್ದಾನೆ, ಕ್ಯಾಂಡಿಡೇಟ್ B ಅನ್ನೋನು ಸಿಂಗಾಪುರಲ್ಲಿ 10 ವರ್ಷ ವರ್ಕ್ ಮಾಡಿದ್ದಾನೆ. ಇಬ್ರು ಅಪ್ಲೈ ಮಾಡ್ತಾರೆ, ನೀವೇ ಆ ಕಂಪ್ನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್. ಈಗ A ಪ್ರಿಫರೆನ್ಸ್ ಕೊಡ್ತೀರಾ, B ಪ್ರಿಫರೆನ್ಸ್ ಕೊಡ್ತೀರಾ? ಆಬ್ವಿಯಸ್ಲಿ B ಗೆ ಪ್ರಿಫರೆನ್ಸ್ ಕೊಡ್ತೀರಾ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ವಾಟ್ ಐ ಮೀನ್ ಟು ಸೇ ಅಂತಂದ್ರೆ, ಇಷ್ಟೆಲ್ಲ ಸ್ಯಾಲ್ರಿ,
ಇಷ್ಟೆಲ್ಲ ಫೆಸಿಲಿಟೀಸ್ಗಳು, ಜೊತೆಗೆ ರೆಪ್ಯುಟೇಷನ್, ಜೊತೆಗೆ ಮುಂದಿನ ಜಾಬ್ ಆಪರ್ಚುನಿಟೀಸ್ಗಳ ಬಗ್ಗೆ ಯೋಚನೆ ಮಾಡಿ. 21 ವರ್ಷ ಅಥವಾ 22 ವರ್ಷ ಇರುವಂತಹ ಒಬ್ಬ ಹುಡುಗ ಅಥವಾ ಹುಡುಗಿಗೆ ಇಷ್ಟೆಲ್ಲ ಜಾಬ್ ಆಪರ್ಚುನಿಟೀಸು, ಇಷ್ಟೆಲ್ಲ ಫೆಸಿಲಿಟೀಸ್ಗಳು, ಇಷ್ಟೆಲ್ಲ ಅನುಕೂಲಗಳು ಕೊಟ್ಟು ವಿತ್ ರೆಪ್ಯುಟೇಷನ್, ವಿತ್ ಜಾಬ್ ಆಪರ್ಚುನಿಟೀಸ್ಗಳು ಕೊಟ್ಟರೆ ವಾಟ್ ಈಸ್ ದ ರೀಸನ್ ಟು ವರಿ? ಆ್ಯಸ್ ಐ ಆಲ್ವೇಸ್ ಸೇ, ಇಂಜಿನಿಯರ್ ಓದಿರೋರೇ ಜೀವನದಲ್ಲಿ ಚೆನ್ನಾಗಿರಬೇಕು, ಡಾಕ್ಟ್ರ್ ಓದಿರೋರೇ ಜೀವನದಲ್ಲಿ ಚೆನ್ನಾಗಿರಬೇಕು, IITNಸೇ ಜೀವನದಲ್ಲಿ ಚೆನ್ನಾಗಿರಬೇಕು, ಲಾಯರ್ಗಳೇ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಎಲ್ಲೂ ಯಾವ ಶಾಸನದಲ್ಲೂ ಬರೆದಿಟ್ಟಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ ಇಂಜಿನಿಯರ್ಸೇ ಚೆನ್ನಾಗಿರಬೇಕು ಅಂತ, ಓಕೆ. ಕುರಾನಲ್ಲಿ ಹೇಳಿದ್ರೆ IITN ಚೆನ್ನಾಗಿರಬೇಕು ಅಂತ, ಓಕೆ. ಬೈಬಲಲ್ಲಿ ಹೇಳಿದರೆ ಅಂದರೆ MBBS ಮಾಡಿರೋ ಡಾಕ್ಟರ್ ಚೆನ್ನಾಗಿರಬೇಕು ಅಂತ, ಅಥವಾ ಇನ್ಯಾವುದಾದ್ರು ಶಾಸ್ತ್ರಗಳಲ್ಲಿ ಕಾದಂಬರಿಯಲ್ಲಿ ಬರೆದಿಟ್ಟಿದ್ದಾರಾ? ಇದೆಲ್ಲ ಫಿಕ್ಸ್ಡ್ ಮೈಂಡ್ಸೆಟ್ಟು, ಇದೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಮಾಡ್ಕೊಂಡಿರುವಂತಹ ಲಿಮಿಟೇಷನ್ಸು ಆ್ಯಂಡ್ ಫಿಕ್ಸ್ಡ್ ಮೈಂಡ್ಸೆಟ್ಟು. ಇದನ್ನೆಲ್ಲ ಬ್ರೇಕ್ ಮಾಡಿ ನಿಮ್ಮ ಸಕ್ಸಸ್ ಆ್ಯಂಡ್ ನಿಮ್ಮ ಹ್ಯಾಪಿನೆಸ್ಸು ಡಿಪೆಂಡ್ಸ್ ಅಪಾನ್ ಯುವರ್ ಕ್ಯಾಲಿಬರ್, ಯುವರ್ ಸ್ಕಿಲ್, ಯುವರ್ ನಾಲೆಜ್, ಯುವರ್ ಟ್ಯಾಲೆಂಟ್, ನಿಮ್ಮ ಮೈಂಡ್ಸೆಟ್, ನಿಮ್ಮ ಹಾರ್ಡ್ ವರ್ಕ್ ಅಂತ ನನ್ನ ಅನೇಕ ಜನ ಸ್ಟೂಡೆಂಟ್ಸ್ಗಳು ಹಿಂದೆ ಆಗಲೇ ಪ್ರೂವ್ ಮಾಡಿ ಪ್ರೊಜೆಕ್ಟ್ ಮಾಡಿ ತೋರಿಸಿದ್ದಾರೆ, ಇನ್ನು ಮುಂದೇನೂ ಪ್ರೂವ್ ಮಾಡಿ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾರೆ. ಕಮಿಂಗ್ ಬ್ಯಾಕ್ ಟು ದ ಫಸ್ಟ್ ಇಯರ್ ಪ್ಲೇಸ್ಮೆಂಟ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕತೆ ನೋಡಿದ್ವಿ, ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ ಸ್ಟೂಡೆಂಟು ಫಸ್ಟ್ ಇಯರ್ಗೆ ಪ್ಲೇಸ್ಮೆಂಟ್ ಆಗಿರೋದು ನೋಡಿದ್ರಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕತೆನೂ ನೋಡಿದ್ವಿ. ಇವೆರಡೂ ಆದಮೇಲೆ ನೆಕ್ಸ್ಟ್ ಬರುವಂಥ ಆಬ್ವಿಯಸ್ ಕ್ವಶನ್ ಏನು ಹೇಳಿ? ಆಬ್ವಿಯಸ್ ಕ್ವಶನ್, ನೆಕ್ಸ್ಟ್ ಬರುವಂಥ ಆಬ್ವಿಯಸ್ ಕ್ವಶನ್, ಸರ್ ವಾಟ್ ಅಬೌಟ್ ಫೀಮೇಲ್ ಕ್ಯಾಂಡಿಡೇಟ್ಸ್? ಹುಡುಗಿರು ಇರ್ತಾರಾ? ಫೀಮೇಲ್ ಸ್ಟೂಡೆಂಟ್ಸ್ಗಳಿಗೂ ಫಸ್ಟ್ ಇಯರ್ ಪ್ಲೇಸ್ಮೆಂಟ್ ಆಗಿದೆಯಾ? ಸೊ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳು ಸಕ್ಸೀಡ್ ಆಗಿರೋ ಇಲ್ವೋ ಅಂತ ಕೇಳ್ತಾ ಇದ್ದೀರಾ. ಫೀಮೇಲ್ ಕ್ಯಾಂಡಿಡೇಟ್ಸ್ಗಳು ಪೂಜಾಶ್ರೀ ಬನ್ನಿ. ಹಾಯ್, ಮೈ ನೇಮ್ ಇಸ್ ಪೂಜಾಶ್ರೀ. ನಾನು ಮೈಸೂರಿಂದ ಬಂದಿರೋದು. ನಾನು ಹಿಂದೂಸ್ತಾನ್ ಏವಿಯೇಷನ್ ಅಕಾಡೆಮಿ ಬ್ಯಾಂಗ್ಳೂರಲ್ಲಿ AME ವಿತ್ BSc ಪರ್ಸ್ಯೂ ಮಾಡ್ತಾಯಿದ್ದೀನಿ. ನಾನು ಈ ಕಾಲೇಜ್ಗೆ ಎಂಟರ್ ಆಗಿದ್ದು ಅರೌಂಡ್ July 7, 2025 ದೆನ್ ಅರೌಂಡ್ August 8, 2025 ನನ್ನ ಕೈಯಲ್ಲಿ ಏರ್ ಇಂಡಿಯಾ ಜಾಬ್ ಇತ್ತು. ಏರ್ ಇಂಡಿಯಾದವ್ರು ಆಫರ್ ಲೆಟರ್ ಕಳಿಸಿದ್ರು. ವಿತಿನ್ 1 ಮಂತ್, ಕಾಲೇಜ್ ಸ್ಟಾರ್ಟ್ ಆಗಿ ವಿತಿನ್ 1 ಮಂತಲ್ಲಿ ನನಗೆ ಪ್ಲೇಸ್ಮೆಂಟ್ ಆಯಿತು. ಏನಂತೀರಪ್ಪ ಈಗ? ಆ್ಯಸ್ ಐ ಸೆಡ್ ಬಿಫೋರ್, gender doesn't matter. Let's get into the next example. Please put your hands together to welcome Mr. Trishant Raj from Mysore on the screen. Hi, myself Trishant Raj and I am from Mysore and I am currently pursuing AME plus BSc in Hindustan AME College and I joined this college on July 2025. Within 1 month I got selected in Air India through campus placement. Coincidentally, Trishant Raj ಅವರ ಪೇರೆಂಟ್ಸು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರು ಏನಂತಾರೆ ಅಂತ ಅವ್ರ ಮುಖಾಂತರನೇ ಕೇಳೋಣ. ಮೇಡಮ್ ಬನ್ನಿ. ಹಾಯ್, ನಾನು ತ್ರಿಶಾಂತ್ ಅವರಮ್ಮ ಮಾತಾಡ್ತಿದ್ದೀನಿ. ನನ್ನ ಮಗ ವಿದ್ಯಾವರ್ಧಕನಲ್ಲಿ ಓದ್ತಾ ಸೆಕೆಂಡ್ ಇಯರ್ PUC ಮಾಡ್ತಾ ಇದ್ದ. ಆ ಟೈಮಲ್ಲಿ AME ಕಡೆಯಿಂದ ವಸಿಷ್ಠ ಸರ್ ಬಂದಿದ್ರಂತೆ. ಬಂದ್ಬಿಟ್ಟು AME ಅಂತ ಒಂದು ಕೋರ್ಸ್ ಇದೆ, ಜಾಯಿನ್ ಆಗ್ಬೋದು, ಎಲ್ಲರೂ ಹಿಂಗಿದೆ ಅಂತ ಎಲ್ಲ ಓರಿಯೆಂಟೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವ್ನು ಬಂದ್ಬಿಟ್ಟು ಮನೇಲಿ ಹೇಳ್ದ, ಅಮ್ಮ ಹಿಂಗಿದೆ, ಎಲ್ಲರೂ ಜಾಯ್ನ್ ಆಗ್ಬೋದು ಅಂತ ಇದ್ದಾರೆ, ಚೆನ್ನಾಗಿದೆ ಅಂತೆ ಕೋರ್ಸು ಅಂತ ಹೇಳ್ದೆ. ನಾವು ಮನೆಯಲ್ಲಿ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಸೆಕೆಂಡ್ ಅಂದರೆ ಪೇರೆಂಟ್ಸ್ ಅದು ನಮಗೂ ಯಾವುದಕ್ಕೆ ಸೇರಿಸ್ಬೇಕು ಮಕ್ಕಳನ್ನ ಅಂತ ಇರುತ್ತಲ್ವ, ಇದೇನಿದು ಹೊಸ್ದಾಗಿದೆ ನೋಡೋಣ ಇರಿ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಓರಿಯೆಂಟೇಷನ್ ಇದೆ, ಬಂದು ಒಂದ್ಸಲ ಕಾಲೇಜೆಲ್ಲ ವಿಸಿಟ್ ಮಾಡಿ ಅಂತ ಹೇಳಿದಾಗ ನಾವು ಬ್ಯಾಂಗ್ಳೂರ್ಗೆ ಹೋಗಿ ಕಾಲೇಜೆಲ್ಲ ನೋಡ್ಕೊಂಡು ಬಂದು ಸೇರಿಸ್ಬೋದು ಅಂತ ಮನೋಭಾವ ಬಂತು. ಅದಾದಮೇಲೆ ಬಂದು ನಾವು ಜುಲೈನಲ್ಲಿ ಅವನ್ನ ಅಡ್ಮಿಷನ್ ಮಾಡಿದ್ವಿ. ಜುಲೈನಲ್ಲಿ ಅಡ್ಮಿಷನ್ ಮಾಡಿದ್ರೆ ಆಗಸ್ಟಲ್ಲಿ ಅವನಿಗೆ ಪ್ಲೇಸ್ಮೆಂಟ್ ಆಯಿತು. ಅಂದರೆ ಏರ್ ಇಂಡಿಯಾದಲ್ಲಿ ಅವನಿಗೆ ಪ್ಲೇಸ್ಮೆಂಟ್ ಆಯಿತು. ಹಾಗಾಗಿ ನಮಗೆ ಖುಷಿ ಆಯಿತು. ಪರವಾಗಿಲ್ಲ, ನನ್ನ ಮಗ ಚಾಯ್ಸ್ ಮಾಡ್ಕೊಂಡಿದ್ದಕ್ಕೂ ಬೇಗ ಜಾಬ್ ಆಯಿತು ಅಂತ ಹೇಳಿ ನಮಗೂ ಖುಷಿ ಆಯಿತು. ಹಾಗಾಗಿ ನೀವು ಮಕ್ಕಳಿಗೆ ಬ್ರೈಟ್ ಫ್ಯೂಚರ್ ಇದೆ. ಇನ್ ಕೇಸ್ ನೀವೇನಾದರೂ ಮಕ್ಕಳನ್ನ ಸೇರಿಸ್ಬೇಕು, ಯಾವುದಕ್ಕೆ ಸೇರಿಸೋಣ ಏನು ಎತ್ತ ಅಂತಿದ್ರೆ ಇದನ್ನು ಆಯ್ಕೆ ಮಾಡ್ಕೋಬೋದು ನೀವು. ಇದು ತುಂಬ ಚೆನ್ನಾಗಿದೆ, ಕೋರ್ಸ್ ಎಲ್ಲ ಚೆನ್ನಾಗಿದೆ, ಪ್ಲೇಸ್ಮೆಂಟ್ ಬೇಗ ಆಗುತ್ತೆ, ಜಾಬ್ ಆಗುತ್ತೆ, ಎಲ್ಲ ಕಡೆಯಿಂದನೂ ನೋಡಿದ್ರೆ ತುಂಬ ಚೆನ್ನಾಗಿದೆ. ನೀವು ಯಾವುದೇ ರೀತಿ ಭಯ ಏನೂ ಬೇಡ, ಧೈರ್ಯವಾಗಿ ಸೇರಿಸ್ಬೋದು. ಥ್ಯಾಂಕ್ ಯು. ಏನಂತೀರಪ್ಪ ಈಗ? We have come to the last example. Last but not the least, please put your hands together to welcome Mr. Ahmad on the screen. Ahmad, bani. Hello, myself Nabil Ahmad and I am from Tumkuru district. I cleared my +2 from Shri Saptagiri College, Tumkuru. Currently, I am pursuing my AME plus BSc from Hindustan AME College. I joined this college on July 7, 2025 and I got placed in a company called Air India on August 8, 2025. Finally, we have come to the last part of the session. ಸೆಷನ್ನ ಮುಗಿಸೋಕ್ಕಿಂತ ಮುಂಚೆ 2 things I need to discuss with you. ಮೊದಲನೇದು, ಫೇಕ್ ರಿಪೋರ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ, ಫೇಕ್ ರೆಕಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಿ, ನಿಮಗೆ ಮೋಸ ಮಾಡಿ, ಸುಳ್ಳು ಹೇಳಿ ನಿಮ್ಮ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಅನಿವಾರ್ಯ ಎರಡೂ ನನಗಿಲ್ಲ. ಯಾಕಂತಂದ್ರೆ AME ಅಡ್ಮಿಷನ್ ಪ್ರೋಸೆಸ್ 2026 ವಿಡಿಯೋದಲ್ಲಿ ಹೇಳಿದ್ದೀನಿ, ಸುಮಾರು ಜನಕ್ಕೆ ಫೋನ್ ಕಾಲಲ್ಲಿ ಹೇಳಿದ್ದೀನಿ, ಇನ್ನು ಸುಮಾರು ಜನಕ್ಕೆ ಕಾಲೇಜ್ ವಿಸಿಟ್ ಮಾಡಿದಾಗ ಹೇಳಿದ್ದೀನಿ. ನಾವು ನಮ್ಮ ಅಣ್ಣನ ಮಗಳನ್ನ AME ವಿತ್ BSc ಸ್ಟಡಿ ಮಾಡಿಸ್ತಾ ಇದ್ದೀವಿ. ದ ಓನ್ಲಿ ಡಾಟರ್ ಟು ಮೈ ಬ್ರದರ್ ಈ ಸ್ಟಡಿಂಗ್ AME ವಿತ್ BSc. ನೀವು ಪೇರೆಂಟ್ ಆಗಿ ಈಗ ಏನು ಯೋಚನೆ ಮಾಡ್ತಾ ಇದ್ರು ಅದನ್ನ ನಾನು ಆಗಲೇ 10 ವರ್ಷಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ನೀವು ಆಸ್ ಎ ಸ್ಟೂಡೆಂಟು ಈಗೇನು
ಯೋಚನೆ ಮಾಡ್ತಾ ಇದ್ರು ಅದು ನಾನು ಆಗಲೇ 5 ವರ್ಷಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಸೊ ನನಗೆ ಫೇಕ್ ರಿಪೋರ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ ಫೇಕ್ ರೆಕಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ಮ ಅಡ್ಮಿಷನ್ ಮಾಡಿಸೋ ಅವಶ್ಯಕತೆ ನನಗಿಲ್ಲ. ಪಾಯಿಂಟ್ ನಂಬರ್ 2, ರೆಡಿ ಆಗಿಬಿಡಿ. ಏನಕ್ಕೆ ಅಂತಂದರೆ ನೆಕ್ಸ್ಟ್ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾರು ಇಮ್ಯಾಜಿನ್ನೇ ಮಾಡ್ಕೊಂಡಿರಲ್ಲ ಅಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ, ಯಾರಿಗೂ ರೆಕಗ್ನೈಸೇ ಆಗದೇ ಇರೋಂತಹ ಒಂದು ಇಂಪಾರ್ಟೆಂಟ್ ಲಾಜಿಕ್ನ ಪ್ರೊಡ್ಯೂಸ್ ಮಾಡಿ ಆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನೆಕ್ಸ್ಟ್ ಕಮಿಂಗ್ ಅಪ್ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ಎಕ್ಸ್ಪ್ಲೈನ್ ಮಾಡಿದ ಮೇಲೆ ನೀವು ಅನ್ಕೋತೀರಾ ಹೌದಲ್ಲ ಸರ್ ಇದನ್ನು ನಾವು ಯೋಚನೆ ಮಾಡಿಲ್ವಲ್ಲ ಅಂತ. ಅಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಒಂದು ಇಂಪಾರ್ಟೆಂಟ್ ಪ್ರೂಫ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಲಾಜಿಕ್ ಜೊತೆಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನ್ ಡಿಸ್ಕಸ್ ಮಾಡೋಣ. ಸ್ಟೇ ಟ್ಯೂನ್, ಸ್ಟೇ ಸಬ್ಸ್ಕ್ರೈಬ್ಡ್ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಪ್ಕಮಿಂಗ್ ಸೆಷನ್ಸಲ್ಲಿ ಇನ್ನೊಂದಷ್ಟು ಡೀಟೇಲ್ಸ್ಗಳ ಜೊತೆಗೆ ಇನ್ನೊಂದಷ್ಟು ಕಂಟೆಂಟ್ಗಳ ಜೊತೆಗೆ ಭೇಟಿ ಮಾಡೋಣ. ನಮಸ್ಕಾರ.